ಕೃತಿಕಾ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ, ಯಾರ ಕೈ ಕೆಳಗಡೆನೂ ಕೂಡ ಕೆಲಸ ಮಾಡಕ್ಕೆ ಇಷ್ಟಪಡದೇ ಇರುವಂತವ್ರು. ಸೊ ಏನೇ ಕೆಲಸ ಇವ್ರು ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಇವ್ರಿಗೊಂದು ಗತ್ತು ಗಾಂಭೀರ್ಯ ಇರುವಂತ ಕೆಲಸಗಳು ಇವ್ರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೂ ಕೂಡ ನಾವು ರಾಶಿ ನಕ್ಷತ್ರ ಹೇಳಿನೇ ಅರ್ಚನೆ ಮಾಡಿಸ್ಕೊಳ್ಳೋದು. ಸೊ ಈ ಕಾರಣದಿಂದ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ನಕ್ಷತ್ರದಲ್ಲಿ ನಾವು ಜನ್ಮ ತಾಳಿರ್ತೀವಿ ಅನ್ನೋದ್ರ ಮೇಲೇ ಯಾವ ದಶ ಶುರುವಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಅದ್ರ ಮೇಲೇ ನಮಗೆ ಫಲಗಳನ್ನ ಏನು ಹೇಗಿದೆ, ನಮ್ಮ ಜಾತಕ ಹೇಗಿದೆ ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ನಕ್ಷತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿಂದ ನಾವು ನಕ್ಷತ್ರಗಳ ಬಗ್ಗೆ ಮಾತಾಡೋಣ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಎಂಥ ದೇವತೆಗಳನ್ನ ಅವರು ಪ್ರಾರ್ಥನೆ ಮಾಡಬೇಕು, ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ, ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಇನ್ನು ಮೂರನೇ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ ಆಗಿರುತ್ತೆ. ಇನ್ನು ಕೃತಿಕಾ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ, ಅವರು ಯಾವ ದೇವತೆನ ಪೂಜೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನೋಡಿ, ಕೃತಿಕಾ ನಕ್ಷತ್ರದ ಅಧಿದೇವತೆ ಬಂದು ಅಗ್ನಿ ಆಗಿರ್ತಾರೆ, ಹಾಗೆ ಅಧಿಪತಿ ಬಂದು ಸೂರ್ಯ ಆಗಿರ್ತಾನೆ. ಸೊ ಎರಡೂ ಕೂಡ ಫೈರೇ. ಸೊ ಇವರ ಸ್ವಭಾವ ಗುಣ ಹೇಗಿರುತ್ತೆ ಹೇಳಿ, ತುಂಬಾ ಫೈರ್ ಆಗಿರುತ್ತೆ. ಯಾವಾಗಲೂ ಇವರು ಸ್ವಲ್ಪ ಹಠಮಾರಿತನ ಜಾಸ್ತಿ ಇರುತ್ತೆ, ಕೋಪದ ಪ್ರವೃತ್ತಿಯವರಾಗಿರ್ತಾರೆ. ಕೋಪ ಇದೆ ಅಂದಿದ್ದ ಮಾತ್ರಕ್ಕೆ ಇವರು ಅನ್ಯಾಯನ ಸಹಿಸದೇ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಎಲ್ಲೋ ಏನೋ ಅನ್ಯಾಯ ನಡೀತಿದೆ ಅಂದರೆ ಇವರು ಸ್ವಲ್ಪನೂ ಕೂಡ ಸಹಿಸ್ಕೊಳ್ದೇ ಇರೋವಂಥವ್ರು. ಇವ್ರಿಗೆ ಯಾರಾದರೂ ಬಂದು ಒಬ್ಬರು ಆಡಳಿತ ನಡೆಸೋಕ್ಕೇನಾದರೂ ಬಂದರೆ ಖಂಡಿತ ಅದು ಸಾಧ್ಯನೇ ಇಲ್ಲ. ಇವರು ಆಲ್ಮೋಸ್ಟ್ ಇವರು ಅಡ್ಮಿನ್ ಗ್ರೂಪಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ, ಅಥವಾ ಆಡಳಿತ ನಡೆಸುವಂಥವ್ರಾಗಿರ್ತಾರೆ. ಯಾರ ಕೈ ಕೆಳಗಡೆನೂ ಕೂಡ ಕೆಲಸ ಮಾಡೋಕ್ಕೆ ಇಷ್ಟಪಡದೇ ಇರೋವಂಥವ್ರು. ಸೊ ಇವ್ರು ಯಾವಾಗಲೂ ಸ್ವತಂತ್ರ ಪ್ರಿಯರು. ಸ್ವತಂತ್ರವಾಗಿ ಬಿಸ್ನೆಸ್ ಮಾಡಬೇಕು, ಅಥವಾ ಸ್ವತಂತ್ರವಾಗಿ ಏನಾದರೂ ಕೆಲಸ ಮಾಡಬೇಕು, ನನ್ನ ಕೈ ಕೆಳಗಡೆ ಒಂದು 4 ಜನ ಕೆಲಸಕ್ಕಿರಬೇಕು, ಅವ್ರನ್ನ ನಾನು ಪೋಷಣೆ ಮಾಡಬೇಕು ಅನ್ನುವಂಥ ಪ್ರವೃತ್ತಿ ಇರೋರಾಗಿರ್ತಾರೆ. ಏನಕ್ಕೆ ಈ ಥರ ಗುಣ ಇವ್ರಿಗೆ ಬಂದಿದೆ ಅಂತ ನೋಡಿದ್ರೆ, ಇವರು ಪುರಾಣಗಳ ಪ್ರಕಾರವಾಗಿ ಕೃತಿಕಾ ದೇವತೆಗಳು ಕಾರ್ತಿಕೇಯನನ್ನು ಸಾಕಿರ್ತಾರಂತೆ. ಸೊ ಇವ್ರ ಮನಸ್ಸಲ್ಲಿ ಯಾವಾಗಲೂ ಯಾವ ಥರ ಆಸೆ ಇರುತ್ತೆ ಅಂದರೆ, ಇನ್ನೊಬ್ಬರನ್ನ ಸಾಕಬೇಕು, ಇನ್ನೊಬ್ಬರಿಗೆ ಸಲಹಬೇಕು, ಅಥವಾ ಅವ್ರಿಗೇನೋ ಸಹಾಯ ಮಾಡಬೇಕು ಅನ್ನೋ ರೀತಿ ಮನಸ್ಥಿತಿನೇ ಜಾಸ್ತಿ ಇರುತ್ತೆ ಹೊರತಾಗಿ ಇವ್ರು ಇನ್ನೊಬ್ಬರ ಅಂಡರಲ್ಲಿ ಇನ್ನೊಬ್ಬರ ಕೈ ಕೆಳಗಡೆಯಲ್ಲಿ ಇರೋದಕ್ಕೆ ಇಷ್ಟಪಡದಿರುವಂಥ ಪ್ರವೃತ್ತಿಯವರು ಇವರಾಗಿರ್ತಾರೆ. ತುಂಬ ಹಠ ಕೋಪ ಅನ್ನೋದು ಇವರ ಜನ್ಮ ಜಾತಕದಲ್ಲೇ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಅಗ್ನಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅದೇ ನಡವಳಿಕೆಗಳು ಮತ್ತು ಅವರ ಒಂದು ಏನು ಗುಣ ಸ್ವಭಾವಗಳು ಇವ್ರಲ್ಲಿ ವಿಲೀನ ಆಗೋಗಿರೋದ್ರಿಂದ ಇವ್ರಿಗೆ ಈ ರೀತಿ ಆಗ್ತಾ ಇರುತ್ತೆ. ಈ ಕೃತಿಕಾ ನಕ್ಷತ್ರ ಅಂತ ಅನ್ನೋದು 1ನೇ ಪಾದ ಬಂದು ಮೇಷರಾಶಿನಲ್ಲಿದ್ದರೆ, ಇನ್ನು ಉಳಿದ 3 ಪಾದಗಳು ಕೂಡ ವೃಷಭ ರಾಶಿನಲ್ಲಿ ಇರುತ್ತೆ. ಸೊ ಇವರಲ್ಲಿ ಏನಾಗುತ್ತೆ, ಒಂದೊಂದು ಪಾದದಲ್ಲಿ ಒಂದೊಂದು ರೀತಿಯಾದ ಗುಣ ಸ್ವಭಾವಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ 1ನೇ ಪಾದದವ್ರಿಗೆ ಬಂದು ಅಗ್ನಿ ಮತ್ತು ಏನು ಸೂರ್ಯ ಮತ್ತು ಕುಜನ ಒಂದು ಸ್ವಭಾವ ಬಂದರೆ, ಇನ್ನು ಉಳಿದ 3 ನಕ್ಷತ್ರಗಳಿಗೆ ಅಲ್ಲಿ ಶುಕ್ರ ಮತ್ತು ಸೂರ್ಯನ ಒಂದು ಸ್ವಭಾವಗಳು ಅಳವಡಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರ ತಕ್ಕನಾಗಿ ಅವರ ಒಂದು ವೃತ್ತಿ ಆಗಿರ್ಬೋದು, ಅವರ ಪ್ರವೃತ್ತಿ ಆಗಿರ್ಬೋದು ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವರು ಆರಾಧನೆ ಮಾಡಬೇಕಾಗಿರೋ ದೇವಿ ಯಾವುದು ಅಂತಂದರೆ, ಅಗ್ನಿ ದೇವನ್ನ ಇವರು ಪೂಜೆ ಮಾಡಬೇಕಾಗತ್ತೆ. ಅಗ್ನಿ ದೇವನ್ನ ಇವರು ಎಷ್ಟು ಪೂಜೆ ಮಾಡ್ತಾರೋ ಅಷ್ಟು ಇವ್ರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಗ್ರಹ ದೋಷಗಳು ಇವರಿಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಅಗ್ನಿ ದೇವರನ್ನ ನಾವು ಹೆಂಗೆ ಪೂಜೆ ಮಾಡೋಕ್ಕಾಗತ್ತೆ ಅಂತಂದರೆ, ಪ್ರತಿಯೊಬ್ಬರ ಮನೇಲೂ ಕೂಡ ಸ್ಟವ್ ಇರುತ್ತೆ. ಬೆಳಗ್ಗೆ ಎದ್ದು ನೀವೊಂದು ಸ್ಟವ್ ಆನ್ ಮಾಡೇ ಮಾಡ್ತೀರಲ್ವಾ. ಸೊ ಆವಾಗ ಅದನ್ನು ನಮಸ್ಕಾರ ಮಾಡ್ಕೊಳ್ಳೋದು, ಅಥವಾ ದೀಪ ಬೆಳಗ್ತೀರಲ್ವಾ, ಪ್ರತಿದಿನವೂ ಕೂಡ ದೇವರಿಗೆ ದೀಪ ಬೆಳಗ್ದಾಗ ಆ ಅಗ್ನಿನೇ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಪ್ರತಿದಿನವೂ ಕೂಡ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳೋದು, ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳೋದು ತುಂಬನೇ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಇನ್ನು ಇವ್ರಿಗೆ ಬರುವಂತಹ ಕೆಲಸಗಳು ಯಾವುದು ಅಂತ ನೋಡಿದ್ರೆ, ಇವ್ರಿಗೆ ಬರೋಂಥ ಎಲ್ಲ ಕೆಲಸಗಳು ಕೂಡ ಅಡ್ಮಿನ್ ಡಿಪಾರ್ಟ್ಮೆಂಟೇ ಆಗಿರ್ಬೇಕು. ಇವ್ರಿಗೆ HR ಆಗಿರ್ಬೋದು, ಎಲ್ಲ ಹೈ ಪೋಸ್ಟ್, ಯಾವುದೋ ಒಂದು ಕೆಲಸದಲ್ಲೂ ಕೂಡ ಹೈ ಪೋಸ್ಟ್ ಯಾವುದಿರುತ್ತೆ ಅಂಥ ಕೆಲಸಗಳು ಮಾತ್ರನೇ ಇವರಿಗೆ ಸೂಟ್ ಆಗೋದು. ರಾಜಕೀಯ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಗೌರ್ಮೆಂಟ್ ಜಾಬ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಏನೇ ಕೆಲಸ ಇವ್ರು ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಇವ್ರಿಗೊಂದು ಗತ್ತು ಗಾಂಭೀರ್ಯ ಇರುವಂಥ ಕೆಲಸಗಳು ಇವ್ರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಇವ್ರು ಮಾಡಬೇಕಾಗಿರೋ ದಾನ ಧರ್ಮಗಳು ಯಾವುದು ಅಂತ ನೋಡೋಕೆ ಹೋದರೆ, ಇವರು ಗೋಧಿನ ದಾನ ಮಾಡಬೇಕಾಗಿ ಬರುತ್ತೆ. ಅಂದರೆ ಗ್ರಹ ದೋಷಗಳೇನಾದರೂ
ಏನಾದರೂ ಇವರಿಗೆ ಸಾಮಾನ್ಯವಾಗಿ ಇವ್ರಿಗೆ ಏನಾದರೂ ಗ್ರಹದೋಷಗಳು ಅಂತ ಬಂದರೆ ಒಂದು ಕುಜದೋಷ ಆಗಿರಬಹುದು ಅಥವಾ ಒಂದು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ದೋಷಗಳಾಗಿರ್ಬೋದು, ಅಂದರೆ ಪಿತೃದೋಷಗಳಾಗಿರಬಹುದು ಅಥವಾ ಶುಕ್ರನಿಗೆ ಸಂಬಂಧಪಟ್ಟಿರುವಂಥ ದೋಷಗಳಾಗಿರ್ಬೋದು. ಇಂಥ ದೋಷಗಳೇ ಇವ್ರಿಗೆ ಜಾಸ್ತಿ ಕಾಡೋದು. ಸೊ ಹಾಗಾಗಿ ಇವರು ದಾನ ಮಾಡಬೇಕಾಗಿರುವಂತಹ ಧಾನ್ಯಗಳು ಯಾವುದು ಅಂತ ನೋಡಿದ್ರೆ, ಮೊದಲನೇದಾಗಿ ಗೋಧಿ ದಾನ ಮಾಡಬೇಕಾಗಿ ಬರುತ್ತೆ. ಎರಡನೇದಾಗಿ ಬಿಳಿ ವಸ್ತುಗಳು, ಹಾಲು, ಮೊಸರು, ಸಕ್ಕರೆ ಅಥವಾ ಅಕ್ಕಿನ ದಾನ ಮಾಡೋದ್ರಿಂದ ಇವ್ರಿಗೆ ಬಂದಿರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಕೃತಿಕಾ ನಕ್ಷತ್ರದವರು ಯಾವಾಗಲೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದು ಮಾಡ್ಕೊತಾ ಬಂತು ಅಂತಂದ್ರೆ ನಿಮ್ಮಲ್ಲಿರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ದಾನ ಯಾವ್ದು ಮಾಡಬೇಕು ಅನ್ನೋದು ನಾನು ಆಗ್ಲೇ ಹೇಳಿದ್ದೀನಿ. ಯಾವ ಗಿಡನ ನೆಟ್ಟು ಪೋಷಣೆ ಮಾಡಬೇಕು ಅಂದ್ರೆ ಹತ್ತಿ ಗಿಡನ ನೆಟ್ಟು ಪೋಷಣೆ ಮಾಡಬೇಕಾಗಿ ಬರುತ್ತೆ. ಅಥವಾ ನೀವು ಹತ್ತಿ ಮರ ಎಲ್ಲೇ ಇದ್ರೂ ಕೂಡ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ನಿಮ್ಮ ಕೈಲಾಗಿದ್ದು ಅದಕ್ಕೆ ನೀರು ತಗೊಂಡೋಗಿ ಹಾಕೋದು, ಈ ರೀತಿ ಪೋಷಣೆ ಮಾಡೋದು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಗೊಂಬಂದು ಕೊಡುತ್ತೆ. ಸೊ ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.